ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮರಿಬೇಡಿ. ಓಕೆ, ಸೊ ಕೃಷಿ ಅಧಿಕಾರಿ ನೇಮಕಾತಿದು ಏನು ಪರೀಕ್ಷೆ ಇತ್ತು ಅದು ಎಕ್ಸಾಮು ಪೋಸ್ಟ್ಪೋನ್ ಆಗಿದೆ ಅಂತ ಸಾಕಷ್ಟು ಕಡೆ ಸೋಷಿಯಲ್ ಮೀಡಿಯಾ ಮತ್ತು ಕೆಲವೊಂದು ಅಧಿಕೃತ ಮಾಹಿತಿ ಮತ್ತು ಈ ರೀಸೆಂಟಾಗಿ ಗೃಹ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಹೇಳುವಂಥ ಒಂದು ವಿಡಿಯೋ ಕ್ಲಿಪ್ ಕೂಡ ವೈರಲ್ ಆಗ್ತಾಯಿದೆ. ಅದ್ರ ಜೊತೆಗೆ ಇನ್ನೊಂದು ಅಧಿಸೂಚನೆಯನ್ನೇ ರದ್ದಾಗಿದೆ ಅಂತ ಒಂದು ನೋಟಿಫಿಕೇಶನ್ ಅಥವಾ ಎರಡು ಸುದ್ದಿಗಳು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಾವೆ. ಅದೇ ರೀತಿ ಟೆಲಿಗ್ರಾಮ್ನಲ್ಲಿ ಕೂಡ ಇದು ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಸೊ ಇದ್ರ ಬಗ್ಗೆ ನಾನು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಓಕೆ, ಸೊ ಸಾಕಷ್ಟು ಅಭ್ಯರ್ಥಿಗಳು ಪಿ ಸಿ ಎಕ್ಸಾಮ್ ಬರೆದಿದ್ರೆ ಪಿ ಸಿ ಎಕ್ಸಾಮಲ್ಲಿ ಕೆಲವೊಂದು ಸೆಂಟ್ರಲ್ಲಿ OMR ಮತ್ತು ಕ್ವಶನ್ ಪೇಪರು ನಂಬರ್ ಎಲ್ಲ ಚೇಂಜ್ ಇತ್ತು, ಹಾಗೆ ಕೆಲವೊಂದು ಕಡೆ ಲೀಕ್ ಆಯಿತು, ಸ್ಕ್ಯಾಮ್ ಆಯಿತು, ಏನೇನು ಸುದ್ದಿಗಳು ನಡೀತಾ ಇದೆ. ಅದ್ರ ಮಧ್ಯೆ ಪಿ ಸಿ ಎಕ್ಸಾಮು ಎಕ್ಸಾಮ್ ಕೂಡ ಆಗುತ್ತೆ ಅಥವಾ ಅದನ್ನು ತನಿಖೆ ಮಾಡಿ ಅಂತ ಕೂಡ ಗೃಹ ಸಚಿವರು ಹೇಳಿದ್ದಾರೆ. ಸೊ ನೋಡೋಣ ಅದು ಏನಾಗುತ್ತೆ ಅಂತ. ಪಿ ಸಿ ಎಕ್ಸಾಮ್ದು ನೆಕ್ಸ್ಟ್ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರೆ ಸದ್ಯಕ್ಕೆ ಕೃಷಿ ಅಧಿಕಾರಿ ಬಗ್ಗೆ ನೋಡ್ತೋಗೋಣ. ಸೊ ಈ ಕುರಿತಂತೆ ಅಧಿಕೃತವಾದಂಥ ಒಂದು ಮಾಹಿತಿ ನೋಟಿಫಿಕೇಶನ್ ಇದೆ. ಸೊ ಇದು ಕನ್ಫರ್ಮ್ ಫೇಕ್ ಅಂತ ಸಾಕಷ್ಟು ಜನರಿಗೆ ಡೌಟ್ ಇರುತ್ತೆ. ಯಾಕಂದರೆ ಸೋಷಿಯಲ್ ಮೀಡಿಯಾ ಬರೋದನ್ನ ಎಲ್ಲದನ್ನು ಬ್ಲೈಂಡ್ ಆಗಿ ನಂಬಕ್ಕೆ ಆಗಲ್ಲ. ಸೊ ಇದ್ರ ಬಗ್ಗೆ ಇದರಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದರೆ, ಓಕೆ, ಸೊ ಇದು ಬಂದ್ಬಿಟ್ಟು ಮೊದಲನೇದಾಗಿ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆಯಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಬರೆದಿರುವಂಥ ಲೆಟರ್ ಆಗಿರುತ್ತೆ. ಆಯಿತಾ? ಸೊ ಯಾರು ಟೈಪ್ ಮಾಡಿದ್ರು ಅಥವಾ ಆಫಿಷಿಯಲ್ ಇದೋ ಗೊತ್ತಿಲ್ಲ. ಓಕೆ, ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಲ್ಲೇಶ್ವರಂ ಬೆಂಗಳೂರಿಗೆ ಈ ಒಂದು ಲೆಟರ್ನ ಟೈಪ್ ಮಾಡಿ ಕಳಿಸಿದ್ದಾರೆ. ಏನಪ್ಪ ಅಂದರೆ, ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಹೊರಡಿಸಿರುವ ಅಧಿಸೂಚನೆಯನ್ನು ಹಿಂಪಡೆಯುವ ಬಗ್ಗೆ ಅಂತ ಹೇಳಿದ್ದಾರೆ ಅವರು. ಇಲ್ಲಿ ಪರೀಕ್ಷೆ ಮುಂದೂಡಿಲ್ಲ, ಹಿಂಪಡೆಯುವ ಬಗ್ಗೆ ಅಂತ ಹೇಳಿದ್ದಾರೆ. ಸೊ ಓಕೆ, ಸೊ ಇದೆಲ್ಲ ನೋಟಿಫಿಕೇಶನ್ ನಂಬರ್ ಇರುತ್ತೆ, ಉಲ್ಲೇಖ ಅಂತ. ಅದು ಸದ್ಯಕ್ಕೆ ಅರ್ಜಿ ಹಾಕಿರೋರ್ಗೂ ಗೊತ್ತಿರಲ್ಲ, ಅದು ಜಸ್ಟ್ ಡಿಪಾರ್ಟ್ಮೆಂಟ್ ಒಂದು ಸೋರ್ಸ್ಗೋಸ್ಕರ ಇರುತ್ತೆ. ಆಯಿತಾ? ಮೇನ್ ಮ್ಯಾಟ್ರ್ ಏನಪ್ಪ ಅಂದರೆ, ಕೃಷಿ ಇಲಾಖೆಯ ಕೃಷಿ ಅಧಿಕಾರಿ 128 ಮತ್ತು ಸಹಾಯಕ ಕೃಷಿ ಅಧಿಕಾರಿ 817 ಒಟ್ಟು 945 ಹುದ್ದೆಗಳ ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿರುತ್ತೆ. ಸರ್ಕಾರದ ನಿರ್ದೇಶನದಂತೆ ಪ್ರಸ್ತುತ ತಾವು ಹೊರಡಿಸಿರುವ ಉಲ್ಲೇಖಿತ ಅಧಿಸೂಚನೆಯನ್ನು ಈ ಕೂಡಲೇ ಹಿಂಪಡೆಯಲು ಕೋರಿದೆ ಅಂತ. ಓಕೆ, ಸೊ ಈ ಒಂದು ಕೃಷಿ ಇಲಾಖೆ ಕಡೆಯಿಂದ ಕೆಎಗೆ ಒಂದು ಮನವಿ ಪತ್ರವನ್ನು ಕೃಷಿ ಇಲಾಖೆಯವರು ಕೊಟ್ಟಿದ್ದಾರೆ. ಇದಕ್ಕೆ ರೆಸ್ಪಾಂಡ್ ಮಾಡಿರುವಂಥ ಕೆಎ ಆಫಿಷಿಯಲ್ ಆಗಿ ಟ್ವೀಟ್ ಮಾಡಿದೆ. ಏನು ಟ್ವೀಟ್ ಮಾಡಿದೆ ಅಂದರೆ, ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಭರ್ತಿಗೆ ಇದೇ 8 ಮತ್ತು 9ರಂದು ನಡೆಸಲು ಉದ್ದೇಶಿಸಿದ, ಅಂದರೆ ಆಗಸ್ಟ್ 8 ಮತ್ತು 9ಕ್ಕೇನು ಎಕ್ಸಾಮ್ ಇತ್ತು, ಆ ಒಂದು ಲಿಖಿತ ಪರೀಕ್ಷೆಯನ್ನು ರದ್ದುಪಡಿಸಲಾಗಿದೆ. ಆಯಿತಾ? ಇವರು ಹೇಳಿದ್ದಾರೆ ಇಲ್ಲಿ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಆಯಿತಾ? ಬಟ್ ಕೃಷಿ ಇಲಾಖೆಯವರು ಹೇಳಿರುವಂಥದ್ದು ಸಂಪೂರ್ಣವಾಗಿ ನೋಟಿಫಿಕೇಶನ್ ಹಿಂಪಡೆಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಅವರು ಯಾಕೆ ಈ ರೀತಿ ಟ್ವೀಟ್ ಮಾಡಿದ್ದಾರೆ ಅಂದರೆ, ಅಭ್ಯರ್ಥಿಗಳು ಇಲ್ಲಿ ಅಂದರೆ ಎಕ್ಸಾಮ್ ಫೀಸ್ನ ಕಟ್ಟಿರ್ತಾರೆ, DDನ, ಅದನ್ನು ರೀಫಂಡ್ ಮಾಡಬೇಕಾಗುತ್ತೆ. ಆ ಒಂದು ಉದ್ದೇಶಕ್ಕಾಗಿ ಇವರು ಕೇವಲ ಪರೀಕ್ಷೆಯನ್ನು ರದ್ದುಪಡಿಸಲಾಗಿದೆ, ಲಿಖಿತ ಪರೀಕ್ಷೆಯನ್ನು ರದ್ದುಪಡಿಸಲಾಗಿದೆ ಅಂತ ಇದರಲ್ಲಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಸಂಪೂರ್ಣ ನೇಮಕಾತಿ ರದ್ದಾಗಿದೆ ಅಂತ ಕೆಎ ಕಡೆಯಿಂದ ಬಂದಿಲ್ಲ. ಬಟ್ ಈ ಕೃಷಿ ಇಲಾಖೆಯವರು ಅದನ್ನು ಗಮನಿಸ್ತಾ ಇರ್ಬೋದು ನೀವು. ಇಲ್ಲಿ ನೇಮಕಾತಿ ಅಧಿಸೂಚನೆ ಏನಿದೆ, ಹೊರಡಿಸಿದ ಉಲ್ಲೇಖಿತ ಅಧಿಸೂಚನೆಯನ್ನು ಕೂಡಲೇ ಹಿಂಪಡೆಯಲು ಕೋರಿದೆ. ಅಂದರೆ ಹಿಂಪಡೆಯಲು ಅಂದರೆ ರಿಟರ್ನ್ ತಗೊಳ್ಳಿ, ಅಂದರೆ ಅದು ಸಂಪೂರ್ಣವಾಗಿ ಅಧಿಸೂಚನೆ ರದ್ದಾದಂಗೆ ಅಲ್ವಾ. ಹಾಗಾಗಿ ಇಲ್ಲಿ ಯಾರೆಲ್ಲ ಫೀಸ್ ಪೇ ಮಾಡಿದ್ರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಕುರಿತು ಒಂದು ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ಅದನ್ನು ತಿಳ್ಕೊಂಡು ಸಾಧ್ಯವಾದರೆ ನಮಗೆ ಕಮೆಂಟ್ನಲ್ಲಿ ಅಥವಾ ಟೆಲಿಗ್ರಾಮ್ನಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಪಡಿ. ನಾವು ಕೂಡ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕೇಳಿ ಆ ರೀಫಂಡ್ ರಿಲೇಟೆಡ್ ಏನೇ ಒಂದು ಅಪ್ಡೇಟ್ ಇದ್ದರೂ ನಮಗೆ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಸದ್ಯಕ್ಕೆ ಈ ಒಂದು ಕೃಷಿ ಅಧಿಕಾರಿ AO ಮತ್ತು AO ಏನಿತ್ತು, ಅಂದರೆ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಸಂಪೂರ್ಣವಾಗಿ ನೋಟಿಫಿಕೇಶನ್ ಕ್ಯಾನ್ಸಲ್ ಆಗಿದೆ. ಬಟ್ ಆಫಿಷಿಯಲ್ ಆಗಿ ಅವರು ಸಂಪೂರ್ಣ ಅಧಿಸೂಚನೆ ರದ್ದು ಅಂತ ಹೇಳಿಲ್ಲ, ಕೇವಲ ಪರೀಕ್ಷೆ ಮಾತ್ರ ರದ್ದಾಗಿದೆ ಅಂತ ಹೇಳಿದ್ದಾರೆ. ಓಕೆ, ಸೊ ಇದೇ ರೀತಿಯಾಗಿ ಅಪ್ಡೇಟ್ ರಿಲೇಟೆಡ್, ಈ ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಎಲ್ಲ ಅಪ್ಡೇಟ್ಸ್ ನಮ್ಮ ಚಾನಲಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಆ ಒಂದು ಕಾರಣಕ್ಕಾಗಿ ದಯವಿಟ್ಟು ನಮ್ಮ ಕರ್ನಾಟಕ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.